ರೂಮ್ಸ್ ಎಲ್ಲ ಫುಲ್ ಬುಕ್ ಆಗ್ಯಾವ. ಐತಿ ಕಾಫಿ ಎರಡು, ಇಲ್ಲಿ ಸ್ವಲ್ಪ ಎರಡು ಹುಲಿಗಳು ಬಂದಿದ್ವು. ಇದಕ್ಕೆ ಚಾದರ್ನ ಅಂತಾರಂತ ತಿಕ್ಕೊಂಡಿದ್ದ, ಬಟ್ ಇದಕ್ಕೆ ಅಂದ್ರೆ ಆಫ್ ಮಾಡ್ತೀರಿ. ಹುಚ್ಚಿ ಒಯ್ದ್ರೆ ಗೊತ್ತೈತಿ, ಸೌಂಡ್ ಬಂದೈತಿ. ನಮ್ಗೆ ಹುಚ್ಚಿ ಸೌಂಡ್ ಗೊತ್ತಾಗಿಲ್ಲ. ನಾನು ಕೆಲಸ ಮಾಡೋರ ಜೊತೆಗೆ ಹೆಂಗಿರ್ಬೇಕಂತ ಸ್ವಲ್ಪಿನೂ ಕಲಿಯತ್ತೀನಿ. ಸೊ ನಿನ್ನೆ ಒಂದು ಹೆವಿ ಮಶ್ಕಿರಿ ಆಗೈತಿ. ಏನಪ್ಪಾ ಅಂದ್ರೆ, ಸೊ ಗೆಸ್ಟ್ ಅವರು ನಿನ್ನೆ ಬರಲೇ ಇಲ್ಲ. ಇವತ್ತು ನಮ್ಮ ಲಾಡ್ಜ್ನಾಗ ಐತಲ್ಲ, ರೂಮ್ಸ್ ಎಲ್ಲ ಫುಲ್ ಬುಕ್ ಆಗ್ಯಾವು. ಸೊ ಈಗ ಟೈಮ್ ಅರೌಂಡ್ 11 ಆಗೈತಿ. ಸೊ ಗೆಸ್ಟ್ 3 ಗಂಟೆ ಬರ್ತೀನಿ ಅಂತ ಹೇಳ್ಯಾರ. ಅದಕ್ಕೆ ಅಲ್ಲಿ ಹೋಗಿ ಎಲ್ಲ ರೆಡಿ ಐತಿಲ್ಲ ಅಂತ ಹೋಗಿ ಚೆಕ್ ಮಾಡಬೇಕು. ಸೊ ಲೆಟ್ಸ್ ಗೋ. ಸೊ ನಮ್ಮ ಟೋಟಲ್ 6 ರೂಮ್ಸ್ ಅದಾವೆ. ಸೊ ನಿನ್ನೆ 3 ಮಂದಿ ಗೆಸ್ಟ್ ಇದ್ರು. ಅವ್ರು ಇವತ್ತು ಆಲ್ರೆಡಿ ಮಾರ್ನಿಂಗ್ ಚೆಕ್ಔಟ್ ಆಗ್ಯಾರ. ಸೊ ಅದಕ್ಕೆ ತೋರಿಸತೈತಿ 3 ಡರ್ಟಿ ರೂಮ್ ಅದಾವೆ. ಸೊ ಇವು ಕ್ಲೀನ್ ಮಾಡ್ಬೇಕು. 3 ರೂಮ್ ನೀನು ಹೆಂಗಿದ್ರು ಖಾಲಿ ಇತ್ತಲ್ಲ, ಸೊ ಈಗ ಆಲ್ರೆಡಿ ಕ್ಲೀನ್ ಅದಾವೆ. ಸೊ ಇವು 3 ಕ್ಲೀನ್ ಆಗ್ಯಾವಿಲ್ಲ ಅಂತೇಳಿ ಚೆಕ್ ಮಾಡ್ಬೇಕು. ಸೊ ಫಸ್ಟ್ ಇದು ರೀಡಿಂಗ್ ಆರ್ ಸಿಟ್ಟಿಂಗ್ ಏನೋ ರೂಮ್ ಅಂತಾರಲ್ಲ ಅದು. ಸೊ ಇಲ್ಲಿ ಅಷ್ಟು ಹೊಲಸಾಗಿರಂಗಿಲ್ಲ, ಆಲ್ಮೋಸ್ಟ್ ಯಾವಾಗೂ ನೀಟೇ ಇರ್ತೈತಿ. ಈ 3 ರೂಮ್ ಇದವಲ್ಲ, ನಿನ್ನೆ ಇವು 3 ಮಂದಿ ಇದ್ರೆ ಒಂದು ಇದು ಇಲ್ಲ. 1 2 3 ಇದು ಕ್ಲೀನ್ ಆಗೈತೆ ಅಂತ ಹೇಳ್ಯಾರ. ನೋಡೋಣಂತ. ಸೊ ಆಲ್ಮೋಸ್ಟ್ ಎಲ್ಲ ನೀಟಾಗಿ ಮಾಡ್ಯಾರ. ಸೊ ಇದು ಸ್ವಲ್ಪ ಹಿಂಗೆ ಕರೆಕ್ಟ್ 5 ಸ್ಟಾರ್ ಹೋಟೆಲ್ನಾಗ ಇರ್ತೈತಲ್ಲ, ಸೊ ಆ ಟೈಪ್ ಬರ್ಬೇಕಂತ ಅವ್ರಿಗೆ ಹೇಳೀನಿ. ಬಟ್ ಇನ್ನೂ ಅವರು ಕಲಿಯತ್ತಾರ. ಆಮೇಲೆ ಒಂದೊಂದು ಟೈಮ್ ಇದನ್ನು ನಾ ಇದು ಮಿಡಲ್ ಇಡ ಅಂತ ಹೇಳಿರ್ತೀನಿ. ಬಟ್ ಮಿಡಲ್ ಇಟ್ಟು ಸ್ವಲ್ಪ ಇದು ಅಸ್ಥೆಟಿಕಲಿ ಚಲೋ ಕಾಣ್ತೈತಿ. ಒಮ್ಮೊಮ್ಮೆ ಅವರು ಇದು ಈ ಕಡೆ ಇಟ್ಟಿರ್ತಾರೆ, ಇದು ಈ ಕಡೆ ಇಟ್ಟಿರ್ತಾರೆ. ಬಟ್ ಈಗ ಕರೆಕ್ಟ್ ಇಟ್ಟಾರ ನಡಕ್ಕೆ. ಇಲ್ಲೆಲ್ಲ ಕರೆಕ್ಟ್ ಐತಿ. ನೆಕ್ಸ್ಟ್ ಇಲ್ಲಿ ನೋಡ್ಬೇಕು. ಸೊ ಹಾಲಿಂದ 2 ಐತಿ, ಕಾಫಿ 2, ಶುಗರ್ 2, ಟೀ 2. ಇದು ನೀಟಾಗೈತಿ. ಇಲ್ಲಿ ಕ್ಲೀನ್ ಐತಿ. ಡಸ್ಟ್ಬಿನ್ ಕ್ಲಿಯರ್ ಮಾಡಿ ಹೊಸದು ಹಾಕ್ಯಾರ. ನೆಕ್ಸ್ಟ್ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡ್ಯಾರ. ಸ್ವಲ್ಪ ಈಗ ಕ್ಲೀನ್ ಮಾಡ್ಯಾರಲ್ಲ, ಅದಕ್ಕೆ ಸ್ವಲ್ಪ ಹಿಂಗೆ ವೆಟ್ ಕಾಣತೈತಿ. ಇದು ಸ್ವಲ್ಪ ಡ್ರೈ ಆಯ್ತಂದ್ರೆ ಇನ್ನೂ ಸ್ವಲ್ಪ ಕ್ಲೀನಾಗಿ ಕಾಣ್ತೈತಿ. ಆ್ಯಂಡ್ ಇಲ್ಲೆಲ್ಲ ಕ್ಲೀನ್ ಐತಿ, ನಥಿಂಗ್ ಇನ್ಸೈಡ್. ನೆಕ್ಸ್ಟ್ ರೂಮಿಗೆ ಹೋಗೋಣ ಅಂತ. ಇದು ನಿನ್ನೆ ಕ್ಲೀನ್ ಆಗಿದ್ದೈತಿ. ಸೊ ಅದಕ್ಕೆ ಲಾಕ್ ಮಾಡ್ಯಾರ. 102. ಇಲ್ಲಿ ಒಂದು ರೂಮ್ ಲಫ್ಡ ಆಗೈತೆ. ಲಫ್ಡ ಏನಪ್ಪ ಅಂದ್ರೆ, ಸೊ ಇದು 104. ನಿನ್ನಲ್ಲಿ ಸ್ವಲ್ಪ 2 ಹುಲಿಗಳು ಬಂದಿದ್ವು. ಇಲ್ಲಿ ನಾವು ಆಲ್ರೆಡಿ ಇಲ್ಲಿ ಬೋರ್ಡ್ ಹಾಕಿವಿ, ಏನಂತ ನೋ ಸ್ಮೋಕಿಂಗ್ ಅಂಥೇಳಿ. ಅಂದರೂ ಸ್ವಲ್ಪ ದಡ್ರಿರ್ತಾರೆ, ಅವರಿಗೆ ಗೊತ್ತಾಗಂಗಿಲ್ಲ. ನೋ ಸ್ಮೋಕಿಂಗ್ ಬೋರ್ಡ್ ಹಾಕಿದ್ರು ನಿನ್ನೆ ಫುಲ್ ರೂಮ್ನಾಗ ಸ್ಮೋಕ್ ಮಾಡಿ ಹೋಗ್ಯಾರ. ಸೊ ಅದಕ್ಕೆ ಅಂದ್ರೆ ಸ್ಮೆಲ್ ಇನ್ನೂ ಐತಿ. ಸೊ ಅವಾಗ ನಾ ಹೇಳಿದ್ದೆ, ಮಾರ್ನಿಂಗ್ ಒನ್ ಟೈಮ್ ಬಂದು ನೋಡಿದ್ದೆ, ಅವಾಗ ಓಪನ್ ಇಟ್ಟಾರ. ಅಂದರೂ ಸ್ಮೆಲ್ ಹೋಗಿಲ್ಲ. ಫುಲ್ ಇನ್ನೊಮ್ಮೆ ಪರ್ಫ್ಯೂಮ್ ಹೊಡಿಬೇಕಾಕೈತಿ. ಸೊ ಚಲೋ ರೂಮ್ ಇಟ್ಟು ಮತ್ತು ಹೊಸ ಪ್ರಾಪರ್ಟಿ ಐತಿ. ಕರೆಕ್ಟ್ ಹೇಳೈತಿ ನೋ ಸ್ಮೋಕಿಂಗ್ ಏನಿಲ್ಲ ಅಂತೇಳಿ. ಅಂದರೂ ಈ ಟೈಪ್ ಮಾಡ್ತಾರೆ, ಮಾಡೋಕ್ಕಾಗಂಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ನಾವು ಏನು ಮಾಡ್ತೀವಿ ಅಂದ್ರೆ, ಇಂಥವು ಯಾರು ಗೆಸ್ಟ್ ಇರ್ತಾರಲ್ಲ, ಸೊ ಅವ್ರಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ. ಸೊ ನಮ್ದು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ, ಅಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ. ಸೊ ಅಲ್ಲಿ ನೆಕ್ಸ್ಟ್ ಟೈಮ್ ಬಂದರೆ ಅವರಿಗೆ ನಾವು ಬುಕ್ಕಿಂಗ್ ಕೊಡೋಂಗಿಲ್ಲ. ಆ್ಯಂಡ್ ಇನ್ನೊಂದು ನಾನು 2 ಬೋರ್ಡ್ ಹಾಕ್ಬೇಕು. ಏನಂದ್ರೆ, ಸ್ಮೋಕ್ ಮಾಡಿದವ್ರಿಗೆ 1000 ರೂಪೀಸ್ ಫೈನ್, ಮತ್ತು ವಿಲ್ ಬಿ ಬ್ಲಾಕ್ಡ್ ಇನ್ ಫಾರ್ ಫ್ಯೂಚರ್ ಬುಕ್ಕಿಂಗ್ಸ್ ಅಂತೇಳಿ. ಸೊ ಸ್ಪ್ರೇ ತೊಗೊಂಡು ಇನ್ನೊಮ್ಮೆ ಕರೆಕ್ಟಾಗಿ ಇದು ಮಾಡೋಣಂತ. ಆಮೇಲೆ ಇವೆರಡು ರೂಮ್ ಆಗೈತಿ. ಇಲ್ಲೊಂದು ರೂಮ್ ಕ್ಲೀನ್ ಮಾಡತ್ತಾರ. भैया हो गया पूरा? ये पूरा क्लीन हो गया ना? हाँ, बाथरूम का क्लीन हो गया. अभी एक ही वाला एक ही रूम बचा है ना, अभी सब हो गया. ಸೊ ನಾವು ಸಾಮಾನು ಆಲ್ಮೋಸ್ಟ್ ಎಲ್ಲ ಇಲ್ಲೇ ಇಟ್ಟಿರ್ತೀವಿ. ಸೊ ಈ ಕವರ್ಸ್ನಾಗೆಲ್ಲ ಬೆಡ್ಶೀಟ್ ಅವು ಇವು ಅದಾವು. ಸ್ವಲ್ಪ ಎಲ್ಲ ಸ್ಟೋರ್ ರೂಮ್ನಾಗ ಅದಾವೆ. ಆಮೇಲೆ ಇವೆಲ್ಲ ಬಿಲ್ಸ್. ನೆಕ್ಸ್ಟ್ ಇಲ್ಲಿ ಶಾಂಪೂ, ಮೆಡಿಮಿಕ್ಸ್ ಅವು ಅದಾವೆ. ಆಮೇಲೆ ಇಲ್ಲಿ ಡೆಂಟಲ್ ಕಿಟ್, ಆ ಕಡೆ ಎಲ್ಲ ಕಾಫಿ ಅವು ಇವು ಅದಾವೆ. ಇಲ್ಲಿ ಪ್ರಿಂಟೌಟ್ ಪೇಪರ್ಸ್ ಅದಾವೆ. ಸೊ ಸ್ಪ್ರೇ ತೊಗೊಂಡು ಹೋಗೋಣಂತ. ಇದು ವಿಂಡೋ ಹಾಕ್ಬಿಡೋಣ. ಬಾತ್ರೂಮ್ನಾಗ ನೋಡಿಲ್ಲ, ಅಲ್ಲೂ ಸ್ಮೋಕ್ ಮಾಡ್ಯಾರೋ ಏನು ಗೊತ್ತಿಲ್ಲ. ದನಕಾಯಿ ಅವರು ಕಾಮನ್ ಸೆನ್ಸ್ ಇಲ್ಲ. ಇಲ್ಲೂ ಸ್ಮೆಲ್ ಐತಿ. ಆ್ಯಂಡ್ ಇದೇ ಟೈಪ್ ಪ್ರತಿಯೊಂದು ರೂಮ್ನಾಗ ನೋ ಸ್ಮೋಕಿಂಗ್ ಬೋರ್ಡ್ ಅಂತ ಐತಿ. ಬಟ್ ಇನ್ನೊಂದು ಏನು ಮಾಡ್ಬೇಕಂದ್ರೆ, ಇಲ್ಲಿ ನನ್ನ ಕಡೆ ಇನ್ನೂ
ಇವು 2 ಅದಾವೆ. ಸೊ ಒಂದ್ರ ಒಳಗೆ ಸ್ಮೋಕ್ ಮಾಡಿದ್ರೆ 1000 ರೂಪೀಸ್ ಫೈನ್ ಆ್ಯಂಡ್ ಮುಂದೆ ನಿಮ್ಗೆ ಅಲೋ ಮಾಡಲ್ಲ ಅಂತೇಳಿ. ಸೊ ಇದ್ರೊಳಗೆ ಕರೆಕ್ಟ್ ಸ್ಟ್ಯಾಂಡರ್ಡ್ ಚೆಕ್ ಇನ್ ಆ್ಯಂಡ್ ಚೆಕ್ಔಟ್ ಟೈಮು. ಸೊ ಅದೊಂದು ಕನ್ಫ್ಯೂಷನ್ ಆಗ್ತಿರ್ತೈತಿ. ಅವರು 24 hours ಅಂತ ಹೇಳಿ ಬಂದುಬಿಡ್ತಾರೆ. ಬಟ್ ನಮ್ದು ಏನೈತೆ ಅಂದ್ರೆ 12ಕ್ಕೆ ಚೆಕ್ ಇನ್, 1 ಗಂಟೆ ಚೆಕ್ಔಟ್. ಸೊ ನಾವು ಇಲ್ಲಿ ಪ್ರತಿಯೊಂದು ರೂಮ್ ಕ್ಲೀನ್ ಆದ್ಮ್ಯಾಗ ಇಲ್ಲಿ ಮಾರ್ಕ್ ಮಾಡ್ಕೊತೀವಿ. ಸೊ ದಟ್ ಈಸ್ ಆಫ್ಟರ್ ಕ್ಲೀನ್ ಆದ್ಮ್ಯಾಗ ಅಲ್ಲಿ ಅವೈಲೇಬಲ್ ಆಗುತ್ತೆ ಬುಕ್ಕಿಂಗ್ ಮಾಡೋಕೆ. ಸೊ ಅಲ್ಲಿ ಮಟ್ಟ ಇಲ್ಲಿ ಕ್ಲೀನ್ ಮಾರ್ಕ್ ಮಾಡ್ಲಿಕ್ಕಂದ್ರೆ ಅಲ್ಲಿ ಅವೈಲೇಬಲ್ ಅಂತ ತೋರಿಸಲ್ಲ. ಸೊ ನಮ್ಮದು ಪ್ರಾಪರ್ಟಿ ಸಣ್ಣದೈತಿ, ಬಟ್ ವಿ ಮೇಕ್ ಶೋ ದಟ್ ದೊಡ್ಡ ದೊಡ್ಡ ಹೋಟೆಲ್ನಾಗ ಏನೇನು ಫೆಸಿಲಿಟೀಸ್ ಇರ್ತಾವಲ್ಲ ಸೊ ಅವೆಲ್ಲ ಮಂದಿಗೆ ಸಿಗ್ಬೇಕಂತೇಳಿ. ಆ್ಯಂಡ್ ಇಲ್ಲಿನೂ ಸೊ ನೀವು ನೋಡ್ತಿರ್ಬೋದು. ಸೊ ದೊಡ್ಡ ಹೋಟೆಲ್ನಾಗ ಅಷ್ಟೇ ಯೂಸ್ ಮಾಡ್ತಿರ್ತಾರೆ ಇಂಥವು ಸೈನ್ ಬೋರ್ಡು ಅವೆಲ್ಲ. ಆಮೇಲೆ ಸೊ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದ್ರೆ, ಸೊ ಎವ್ರಿ ಟೈಮ್ ಒಬ್ಬರು ಗೆಸ್ಟ್ ಅಂದ್ರೆ ಚಕೌಟ್ ಆದ್ಮ್ಯಾಗ ಸೊ ಸಣ್ಣ ಹೋಟೆಲ್ನಾಗ ಅವ್ರು ಏನು ಮಾಡ್ತಾರೆ ಅಂದ್ರೆ ಹೊಲಸಾದ್ರಷ್ಟೇ ಇವು ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡಿ ಅಂದ್ರೆ ಚೇಂಜ್ ಮಾಡ್ತಾರೆ. ಸೊ ನಾವು ಸ್ಟ್ರಿಕ್ಟ್ಲಿ ಹೇಳಿವಿ, ಅವರು ಯಾವುದೋ ಒಂದು ಗೆಸ್ಟ್ ಬರಲಿ, ಬರೀ ಒಂದು 4 ತಾಸು ಇರಲಿ 5 ತಾಸು ಇರಲಿ ಅವರು, ಸೊ ಇದು ಫುಲ್ ಎಲ್ಲ ಚೇಂಜ್ ಆಗ್ಬೇಕು. ನಂಗೆ ಫಸ್ಟ್ ನಮ್ಮದು ಲಾಡ್ಜ್ ಇವು ಥಿಂಗ್ಸ್ ಇನ್ನೂ ತಂದಿದ್ದಿಲ್ಲಲ್ಲ. ಸೊ ಅದ್ರ ಬಗ್ಗೆ ನಂಗೆ ಇದಕ್ಕೆ ಏನಂತಾರೆ ಅಂಥೇಳಿ ಹೆಸರೇ ಗೊತ್ತಿದ್ದಿಲ್ಲ. ಸೊ ಇದು ನಾನು ಬೇರೆ ಲಾಡ್ಜ್ನಾಗ ಹೋದಾಗೆಲ್ಲ ಯೂಸ್ ಮಾಡೀನಿ. ನಾನು ತಿಕ್ಕೊಂಡಿದ್ದೆ ಇದಕ್ಕೆ ಚಾದರ್ನ ಅಂತಾರಂತ ತಿಕ್ಕೊಂಡಿದ್ದೆ, ಬಟ್ ಇದಕ್ಕೆ ಡುಯೇಟ್ ಅಂತಾರೆ. ಡುಯೇಟ್ ಅಂತಾರೆ. ಆ್ಯಂಡ್ ಇದಕ್ಕೂ ಅಂದ್ರೆ ಇದೇನು ನೋಡ್ರಿ, ಸೊ ಇದನ್ನ ಐತಲ್ಲ ಇದು ಕವರ್ ಇದು. ಸೊ ಇದ್ರ ಒಳಗದು ಅಂದ್ರೆ ನಾವು ಚಾದರ್ ಅಂತ ಕರಿತೀವಿ, ಅವ್ರು ಡುಯೇಟ್ ಅಂತ ಕರೀತಾರೆ. ಸೊ ಇದ್ರ ಮ್ಯಾಗ ಒಂದು ಡುಯೇಟ್ ಕವರ್ ಅಂತ ಬರ್ತೈತಿ. ಸೊ ಇದು ಡುಯೇಟ್ ಕವರ್, ಇದ್ರೊಳಗೆ ಚಾದರ್. ಎವ್ರಿ ಟೈಮ್ ಗೆಸ್ಟ್ ಹೋದ್ಮ್ಯಾಗ ನಾವು ಈ ಡುಯೇಟ್ ಕವರ್ನ ಚೇಂಜ್ ಮಾಡ್ತೀವಿ. ಡುಯೇಟ್ ಹಂಗೆ ಇರ್ತೈತಿ, ಬಟ್ ನಮಗೆ ಇನ್ನೊಂದು ಗೊತ್ತಿಲ್ಲ. ಸೊ ಇದು ನಾವು ಇಲ್ಲಿ ಡೈರೆಕ್ಟ್ಲಿ ನಾವು ಬೆಡ್ಶೀಟ್ ಹಾಕಿ ಇದ್ರ ಕೆಳಗೆ ಒಂದು ಕಂಫರ್ಟರ್ ಅಂತ ಬರ್ತೈತಂತ. ಸೊ ಅದು ಒಂದು ಆರ್ಡ್ರ್ ಮಾಡಿ ಅದೊಂದು ಬರ್ಬೇಕು. ಸೊ ಇದು ಅವಾಗಿಂತನೂ ಲೈಟ್ ಆನ್ ಆಯ್ತು, ಆಫ್ ಮಾಡಿಲ್ಲ ಯಾರು. ಒಬ್ಬರಿಗೆ ಫ್ರೀಕ್ವೆಂಟ್ಲಿ ಹೇಳ್ತಿರ್ತೀವಿ ಲೈಟ್ ನೋಡ್ಕೊತೀರಿ ಅಂದ್ರೆ ಆಫ್ ಮಾಡ್ತೀರಿ ಇದಾಕೈತೆ ಅಂತೇಳಿ. ಇಲ್ಲಾರು ಹುಚ್ಚು ಇಲ್ಲಕ್ಕೆ ಬಂದಾರ. ಅಣ್ಣಾರ ಇಲ್ಲಿ ಹುಚ್ಚು ಇವ್ಬೇಡ್ರಿ, ಅಯ್ಯೋ ಅರ್ಜೆಂಟ್ ಬಂದ್ರಲ್ಲಿ ಮ್ಯಾಕ್ ಕಳಿಸ್ತೀರಿ. ಅಲ್ಲಿ ವಾಸನೆ ಬರ್ತೈತಿಲ್ರಿ ಬಿಲ್ಡಿಂಗ್ನೇ, ಹೊಸ ಬಿಲ್ಡಿಂಗ್ ಗಾಡಿಗೆ ಹುಚ್ಚು ಇದ್ರನ್ರಿ ನಾವು. ಮತ್ತು ಇಲ್ಲಿ ಕಾಣತೈತಲ್ರಿ, ಇಲ್ಲಿ ರೆಕಾರ್ಡ್ ಆಗೈತಿ. ಇಲ್ಲಿ ಕ್ಯಾಮ್ರಾ ಅದಾವ್ರಿ ಸುತ್ತಮುತ್ತ ಎಲ್ಲ ಕಡೆ ರೆಕಾರ್ಡ್ ಇರ್ತಾರೆ. ಹುಚ್ಚು ಇದ್ರಿ ಗೊತ್ತೈತಿ, ಸೌಂಡ್ ಬಂದೈತಿ ನಮ್ಗೆ. ಹುಚ್ಚಿ ಸೌಂಡ್ ಗೊತ್ತಾಗಿಲ್ಲ ನಾವು. ಮತ್ ನೀರಿನ ಸೌಂಡ್ ಬಂತ ಎಲ್ಲಿಂದ ಬಂತ್ರಿ ಅದು ನೋಡ್ರಿ. ಇಂಥ ಮಂದಿ ಇರ್ತಾರ, ಅವ್ರು ಗೊತ್ತಿದ್ದವ್ರು ಅದಾರ. ಅಂದ್ರೂ ಅಲ್ಲಿ ಹಿಂದ್ ಬಂದು ಆಲ್ಮೋಸ್ಟ್ ನಮ್ಗೆ ಎಲ್ಲ ಕಡೆನೂ ಕ್ಯಾಮ್ರಾನು ಅದಾವು. ಕ್ಯಾಮ್ರಾ ಇದ್ದು ಗೊತ್ತಿದ್ರು ಹುಚ್ಚು ಹೇಳ್ತಾರ. ಬಟ್ ಏನು ಹೇಳ್ಬೇಕು, ಟೈಮ್ 2:30 ಆಗೈತಿ. ಸೊ ನಾವು ಊಟ ಮಾಡಕ್ಕಂತೇಳಿ ಮನೆಗೆ ಬಂದಿದ್ದೆ. ಅವರು ಅಂದ್ರೆ ಗೆಸ್ಟ್ ಚೆಕ್ ಇನ್ ಟೈಮ್ ಆಗೋದು 3 ಗಂಟೆ ಅಂತ ಹೇಳ್ಯಾರ. ಸೊ ಅದಕ್ಕೆ ಲಾಡ್ಜಿಗೆ ಹೋಗಿ ಎಲ್ಲ ಫುಲ್ ಆನ್ ಟೈಮ್ ಫೈನಲ್ ಎಲ್ಲ ರೆಡಿ ಆಗೈತೆ ಅಂತ ನೋಡಿ ಬರ್ಬೇಕೀಗ. अभी सब रूम है ना 2-2 लोग रहेंगे, सो इसलिए वो जो डेंटल किट और हो गया ना, और सब रूम में अभी एक ही है, सो वो लेके आई. ಸೊ ಇನ್ನೊಂದು ಅಂದ್ರೆ ನಾನು ಕೆಲಸ ಮಾಡೋರ ಜೊತೆಗೆ ಹೆಂಗಿರ್ಬೇಕಂತ ಸ್ವಲ್ಪ ಇನ್ನೂ ಕಲಿಯತ್ತೀನಿ. ಸೊ ಅದಕ್ಕಂದ್ರೆ ನಾನು ಸ್ವಲ್ಪ ಸಾಫ್ಟಾಗಿ ಮಾತಾಡ್ತೀನಿ ಕೆಲಸ ಮಾಡೋರ ಜೊತೆಗೆ. ಅಂದ್ರೆ ಜಾಸ್ತಿ ಹಿಂಗೆ ಸ್ಟ್ರಿಕ್ಟ್ ಟೈಪ್ ಬಿಹೇವ್ ಮಾಡೋದು ನಂಗೆ ಲೈಕ್ ಆಗೋದಿಲ್ಲ. ಸೊ ಅದಕ್ಕೆ ಏನು ಮಾಡಕ್ಕಂದ್ರೆ ನೀವು ಯಾವ ಜೊತೆ ಕೆಲಸ ಮಾಡೋರ ಜೊತೆ ಏನಾರ ಹ್ಯಾಂಡಲ್ ಮಾಡಕ್ಕಂದ್ರೆ ಸೊ ಫುಲ್ ಹಿಂಗೆ ಪೂರ್ತಿ ಸ್ಟ್ರಿಕ್ಟು ಆಗಕ್ಕೆ ಹೋಗ್ಬೇಡ್ರಿ. ಅಂಕಲ್ ಗತ್ತಲೆ ಫ್ರೆಂಡ್ಸ್ ಗತ್ತೆ ಫುಲ್ ಹಿಂಗೆ ಕ್ಲೋಸ್ ಆಗಲಿ ಲೂಸನ್ನ ಹಾಕೋಬೇಡ್ರಿ. ಸೊ ಫುಲ್ ಸ್ಟ್ರಿಕ್ಟ್ ಆದ್ರೆ ಏನು ಮಾಡ್ತಾರಂದ್ರೆ ಕೆಲಸ ಮಾಡೋಕೆ ಭಾಳ ದಿವಸ ಮ್ಯಾಗ ಬೇಸರ ಅನ್ಸ್ಬಿಡ್ತೈತಿ. ಆಮ್ಯಾಗ ನೀವು ಫುಲ್ ಲೂಸ್ ಬಿಟ್ಟು ಫ್ರೆಂಡ್ಸ್ ಗತೆಲ್ಲ ಟ್ರೀಟ್ ಮಾಡಿದ್ರೆ ನಿಮ್ಮ ತಲೆ ಮ್ಯಾಗ ಬಂದು ಕುಂತು ಬಿಡ್ತಾರೆ. ಸೊ ಅದಕ್ಕೆ ಒಂದು ಮಿಡಲ್ ಲೈನ್ ಎಳಿಬೇಕು. ಸೊ ನಾಟ್ ಫುಲ್ ಸ್ಟ್ರಿಕ್ಟೂ ಅಲ್ಲ, ಫುಲ್ ಫ್ರೆಂಡ್ಲಿನೂ ಅಲ್ಲ. ಸೊ ಅವಾಗವಾಗ ಸ್ವಲ್ಪ ಸ್ಟ್ರಾಂಗ್ ವಾಯ್ಸ್ ಇಟ್ಕೊಂಡು ಹಿಂಗೆ ದೊಡ್ಡವ್ರು ಹೆಂಗೆ ಮಾತಾಡ್ತಿರ್ತಾರಲ್ಲ, ಸೊ ಆ ಥರ ಒಮ್ಮೊಮ್ಮೆ ಫ್ರೆಂಡ್ಲಿಯಾಗಿನೂ ಟ್ರೀಟ್ ಮಾಡೋದು. ಸೊ ಬಿಟ್ವೀನ್ ಹಿಂಗೆ ಲೈನ್ ಎಳಿಬೇಕಾಕೈತಿ. ಸೊ ಆಲ್ಮೋಸ್ಟ್ ಎಲ್ಲ ರೂಮ್ ರೆಡಿ ಅದಾವೆ. ಸಣ್ಣ ಪುಟ್ಟ ಏನಂತಾರೆ ಅವು ಇವು ಇಡೋ ಅಷ್ಟೇ ಉಳಿದವು. ಉಳಿಕೆದು ಏನಂತದ್ದು ಮೇಜರ್ ಕೆಲಸ ಇಲ್ಲ. ಇದು ಸ್ಮೋಕಿಂಗ್ ರೂಮ್ ಇದೆ. ಸೊ ನಿನ್ನೆ ಒಂದು ಹೆವಿ ಮಶ್ಕಿರಿ ಆಗೈತಿ. ಏನಪ್ಪ ಅಂದ್ರೆ ಸೊ ಗೆಸ್ಟ್ ಅವರು ನಿನ್ನೆ ಬರಲೇ ಇಲ್ಲ. ಎದಕ್ಕೆ ಬರಲಿಲ್ಲ ಅಂದ್ರೆ ಅವ್ರು ಆ್ಯಕ್ಚುಲಿ ಬುಕ್ ಮಾಡಿದ್ದ ನೆಕ್ಸ್ಟ್ ಮಂತ್ August 23ಗೆ. ಸೊ ನಾನು ಬೈ ಮಿಸ್ಟೇಕ್ ಅದು ಏನು ಮಾಡ್ಕೊಂಡ್ಬಿಟ್ಟಿನಿ ಅಂದ್ರೆ
ಇದು ಜುಲೈ 23 ಅಂತೇಳಿ ಫುಲ್ ಬುಕ್ಕಿಂಗ್ ಮಾಡ್ಕೊಂಬಿಟ್ಟಿನಿ. ಯಾಕಂದ್ರೆ ಅವತ್ತು ಅವರು ರಾತ್ರಿ 9 ಗಂಟೆ ಆದ್ರೂ ಬರಲಿಲ್ಲ. ಬಟ್ ನಾನು ಅವ್ರಿಗೇನು ಬಿಫೋರ್ 9 o'clock ಕಾಲ್ ಮಾಡಿಲ್ಲ, ಯಾಕಂದ್ರೆ ಅವರು ಆಲ್ರೆಡಿ ಅಡ್ವಾನ್ಸ್ ಕೊಟ್ಟು ಹೋಗಿದ್ರು. ಆ್ಯಂಡ್ ಹಗಲ ನೀವು ಕಾಲ್ ಮಾಡಿ ಕೇಳಿದ್ರೆ ಗೆಸ್ಟಿಗೆ ಬರೋರಿಗೆ ಸ್ವಲ್ಪ ಇರಿಟೇಟ್ ಆಗ್ಬಿಡ್ತೈತಿ. ಅದಕ್ಕೆ ಸ್ವಲ್ಪ ರಾತ್ರಿ ಬಂತಲ್ಲ 9 ಗಂಟೆ ಮ್ಯಾಗ ಕಾಲ್ ಮಾಡಿ ಕೇಳಿವ್ನು ಇನ್ನೂ ಲೇಟ್ ಆಗುತ್ತೋ ಏನೋ, ಅದಕ್ಕಂದ್ರೆ ಫಂಕ್ಷನ್ ಇತ್ತು ಅದಕ್ಕೆ ಬರತ್ತಾರ ಅಂತಂದಿದ್ರು ಅವರು. ಸೊ ಯೂಶ್ವಲಿ ಬೇರೆ ಊರಿಂದ ಬರೋರು 9 ಗಂಟೆ ಲೇಟ್ ಆಗೇ ಬಿಡ್ತೈತಿ. ಆಮ್ಯಾಗ ಕಾಲ್ ಮಾಡಿದ್ಮ್ಯಾಗ ನನಗೆ ಗೊತ್ತಾಯ್ತು ಅವರು ಬುಕ್ ಮಾಡಿದ್ದು ಆಗಸ್ಟಿಗೆ, ನಾನು ಜುಲೈ ಬುಕ್ ಮಾಡ್ಕೊಂಬಿಟ್ಟಿನಿ. ಸೊ ಇದು ನಮ್ದು ಮಿಸ್ಟೇಕ್. ಅಂದ್ರೆ ಆ್ಯಕ್ಚುಲಿ ನಾನು ಕಾಲ್ ಅಟೆಂಡ್ ಮಾಡತ್ತಿದ್ದೆ, ನಾನು ಕ್ಲಿಯರ್ಲಿ ಕೇಳಿಲ್ಲ. ಎದಕ್ಕಪ್ಪ ಅಂದ್ರೆ ಯೂಶ್ವಲಿ ನಾವು ಯಾವಾಗಿದ್ದು ಲಾಡ್ಜ್ ಸ್ಟಾರ್ಟ್ ಮಾಡಿದ್ಮ್ಯಾಗ ಭಾಳ ಮಂದಿ ಬುಕ್ಕಿಂಗ್ ಮಾಡೋಕೆ ಕಾಲ್ ಮಾಡ್ತಾರಲ್ಲ. ಸೊ ಅವ್ರು ಒಂದು 2-3 days ಅಡ್ವಾನ್ಸ್, ಇಲ್ಲಿಕಂದ್ರೆ 1 week ಅಡ್ವಾನ್ಸ್ ಆ ಥರನೇ ಬಂದಿದ್ದು ನಮಗೆ. ಸೊ ಈ ಥರ 1 month ಫುಲ್ 1 month ಅಡ್ವಾನ್ಸ್ ಯಾರು ಹಿಂಗೆ ಬುಕ್ ಮಾಡಿದ್ದಿಲ್ಲ. ಸೊ ನಮ್ಗೆ ಅದಷ್ಟು ರಿಜಿಸ್ಟರ್ ಆಗಿಲ್ಲ ಅವ್ರು ಮಂತ್ ಹೇಳಿದ್ದೆ. ಅವರು 21st ಕಾಲ್ ಮಾಡಿದ್ರು. ಸೊ 23 ಅಂತ ಹೇಳಿದಷ್ಟು ಕಿವ್ಯಾಗೈತಿ. ಸೊ ನಾವು ಜುಲೈ 23 ಅಂತೇಳಿ ಫುಲ್ ಎಲ್ಲ ಯಾವ ಹೊರಗಿಂದ ಬೇರೆ ಬುಕ್ಕಿಂಗು ತೊಗೊಂಡಿಲ್ಲ. ಫುಲ್ಲೆಲ್ಲ ಇವ್ರಿಗೆ ಟೋಟಲ್ 6 rooms ಅದಲ್ಲ, ಅವ್ರು 6 room ಬೇಕಂದಿದ್ರು. ಸೊ ಎಲ್ಲ ನಾನು ಬ್ಲಾಕ್ ಮಾಡಿ ಇಟ್ಟಿದ್ದೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ಸೊ ನಾವು ಮಾರ್ನಿಂಗ್ ಒಂದು ಫಂಕ್ಷನ್ ತೋರಿಸಿದ್ನಲ್ಲ, ಗವರ್ನರ್ ಬರತ್ತಿದ್ದ, ಅಲ್ಲಿ ಗವರ್ನರ್ ಬಂದಿದ್ದು. ಸೊ ಅದಕ್ಕೆ ಇವೆಂಟಿಗೆ ಬರೋರು ನಂಗೆ 22ಕ್ಕೆ ಕಾಲ್ ಮಾಡಿದ್ದೆ, ನಮಗೆ ರೂಮ್ ಬೇಕಂತೇಳಿ. ಸೊ ನಾವು ಅವ್ರಿಗೆ ಆಲ್ರೆಡಿ ಹೇಳಿದ್ದೆ ನಮ್ಮ ಕಡೆ ರೂಮ್ ಇಲ್ಲ, ಯಾಕಂದ್ರೆ ಆಲ್ರೆಡಿ ಒಬ್ಬರು ಬುಕ್ ಮಾಡ್ಯಾರ ಅಂತೇಳಿ. ಸೊ ಎರಡೂ ನಡಕ್ಕೆ ನಮ್ಗೆ ಯಾವುದು ಅಂದ್ರೆ ನಿನ್ನೆನೂ ಆಗಲಿಲ್ಲ, ಇವತ್ತೂ ಇಲ್ಲ. ಅವತ್ತೆರಡು ಒಂದು 0 ಬುಕ್ಕಿಂಗ್. ಸೊ ಅವ್ರಿಗೂ ಕೊಡೋಕ್ಕಾಗಲಿಲ್ಲ, ಇವ್ರ ಬುಕ್ಕಿಂಗ್ ನೆಕ್ಸ್ಟ್ ಮಂತ್ ಐತಿ. ಸೊ ಪೂರಾ ಖಾಲಿ ಯಾರು ಒಬ್ರು ಇಲ್ಲ. ಆಮ್ಯಾಗ ಇನ್ನೊಂದು ಏನಪ್ಪ ಅಂದ್ರೆ, ಒಂದಿಬ್ಬರು ಗೆಸ್ಟ್ ಆಲ್ರೆಡಿ ಇದ್ದರು ನಮ್ಮ ಲಾಡ್ಜ್ ಒಳಗೆ. ಅಂದ್ರೆ ಅವರೊಂದು 2 days ಬ್ಯಾಕ ಬಂದಿದ್ರು. ಸೊ ಅವ್ರಿಗೂ ನಾವು ಏನು ಹೇಳಿವಪ್ಪ ಅಂದ್ರೆ, ನಮ್ದು ರೂಮ್ 23ಕ್ಕೆ ಫುಲ್ ಬುಕ್ ಆಗೈತಿ, ನೀವು ಜಲ್ದಿನೇ ಚೆಕ್ಔಟ್ ಮಾಡ್ಬೇಕು. ಅಂದ್ರೆ 23ಕ್ಕೆ ಮಾರ್ನಿಂಗ ನೀವು ಚೆಕ್ಔಟ್ ಮಾಡೋಕೆ, ಯಾಕಂದ್ರೆ ನೆಕ್ಸ್ಟ್ ಆಫ್ಟರ್ನೂನ್ ಇವರು ಬುಕ್ ಮಾಡಿದಾಗ ಬರ್ತಾರಂತ ಅವ್ರಿಗೂ ಓಡಿಸಿ ಕಳಿಸಿವಿ. ಸೊ ಇದು ಪೂರ್ತಿ ನಂದ ಮಿಸ್ಟೇಕ್, ನಾನು ಹ್ಯಾಂಡಲ್ ಮಾಡತ್ತಿದ್ದೆ. ನಾನು ಕ್ಲಿಯರಾಗಿ ಕೇಳಿಲ್ಲ. ಆ ಕಡೆ ಆ ಬುಕ್ಕಿಂಗ್ ಇಲ್ಲ, ಬರೋ ಬುಕ್ಕಿಂಗ್ ಇಲ್ಲ, ಪೂರ್ತಿ ಒಂದು 3 daysದಾಗ 0 ಬುಕ್ಕಿಂಗ್. ಸೊ ಹಿಂಗೆ ಮಿಸ್ಟೇಕ್ ಆಗ್ತಿರ್ತಾವೆ. ಸೊ ಮಿಸ್ಟೇಕ್ ಆದ್ಮ್ಯಾಗ ನನಗೂ ಬೇಜಾರು ಅನ್ನಿಸ್ತು. ಬಟ್ ಯಾವಾಗಲೂ ಏನೋ ಒಂದು ಮಿಸ್ಟೇಕ್ ಆದ್ಮ್ಯಾಗ ಸೊ ಅದರಲ್ಲಿಂತ ಒಂದು ಲರ್ನಿಂಗ್ ಇದ್ದೇ ಇರ್ತೈತಿ. ಸೊ ನಂಗೆ ಈ ಮಿಸ್ಟೇಕಿಂದ ಲರ್ನಿಂಗ್ ಏನಪ್ಪ ಅಂದ್ರೆ, ಕ್ಲಿಯರ್ಲಿ ಕೇಳೋದು, ಆಮ್ಯಾಗ ಡಬಲ್ ಚೆಕ್ ಮಾಡೋದು, ಡೇಟ್ ಮಂತ್ ಅಂತೇಳಿ. ಆಲ್ವೇಸ್ ಮಿಸ್ಟೇಕ್ ಎಷ್ಟು ನಾವು ಏನೋ ಒಂದು ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಜಲ್ದಿ ಇಂಥ ಮಿಸ್ಟೇಕ್ ಆಗ್ತಾವೆ ಅಷ್ಟು ನಿಮಗೆ ಲಾಂಗ್ ಟರ್ಮ್ ಬೆನಿಫಿಟ್ ಆಕೈತಿ. ಸೊ ನಾವು ಜಸ್ಟ್ ಸ್ಟಾರ್ಟ್ ಮಾಡಿದ್ದು. ಸೊ ನಮ್ಗೆ ಇದೊಂದು ಮಿಸ್ಟೇಕ್ ಆಗಿದ್ದು. ಈಗೇನೋ ಸ್ವಲ್ಪ ಬುಕ್ಕಿಂಗ್ ಓದು ಅಂತ ಬೇಜಾರಾಗ್ಬೋದು. ಬಟ್ ಲಾಂಗ್ ಟರ್ಮ್ ಇದು ಭಾಳ ಮುಂದೆ ಬೆನಿಫಿಟ್ ಆಕೈತಿ. ಸೊ ನೀವು ಏನೋ ಒಂದು ಸ್ಟಾರ್ಟ್ ಮಾಡಿದ್ರಿ, ಏನೋ ಮಿಸ್ಟೇಕ್ ಆಯ್ತಂದ್ರೆ ಭಾಳ ಕ್ರಿಬ್ಬಿಂಗ್ ಮಾಡೋಬೇಕಾಗಿಲ್ಲ. ಸೊ ಅದರಲ್ಲಿಂದ ಜಸ್ಟ್ ಓಕೆ ಮಿಸ್ಟೇಕ್ ಆಯ್ತು ಅಂತ ನಾನು ತಪ್ಪು ಮಾಡೀನಿ. ಸೊ ಇದರಲ್ಲಿಂದ ಏನೇನು ನಾ ಕಲಿಬೋದು, ನೆಕ್ಸ್ಟ್ ಇದರಲ್ಲಿಂದ ನಾ ಏನು ರಿಪೀಟ್ ಮಾಡಬಾರ್ದು, ಹಂಗೆ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಅಷ್ಟು ಬೇಜಾರು ಅನ್ಸಲ್ಲ, ಫನ್ ಇರ್ತೈತೆ. ಅಂದ್ರೆ ಓಕೆ ಮಿಸ್ಟೇಕ್ ಮಾಡಿದ್ದೆ, ಎಸ್ ಹ್ಯಾವ್ ಡನ್ ಅ ಮಿಸ್ಟೇಕ್ ಅಂತ ದೊಡ್ಡದು ಮಿಸ್ಟೇಕ್ ಮಾಡೀನಿ ಅಯ್ಯೋ ಅಂತ ಅಳೋದೇನು ಬೇಕಾಗಿಲ್ಲ.